ಅರ್ಜುನನು ಭಗವಾನ್ ಶ್ರೀಕೃಷ್ಣನ ಬಳಿ ಹೇಳ್ತಾನೆ, ನಾನು ಯುದ್ಧವನ್ನು ಮಾಡುವುದಿಲ್ಲ. ನಾನು ಯುದ್ಧವನ್ನು ಮಾಡುವ ಬದಲು ಎಲ್ಲಾದರೂ ಹೋಗಿ ಭಿಕ್ಷೆಯನ್ನು ಬೇಡುತ್ತೇನೆ ಎಂದು. ಅದಕ್ಕೆ ಭಗವಾನ್ ಶ್ರೀಕೃಷ್ಣ ಹೇಳ್ತಾನೆ, ನೀನು ನಿನ್ನ ಕರ್ತವ್ಯವನ್ನು ಮಾಡಲೇಬೇಕು. ಅಷ್ಟಕ್ಕೂ ನೀನು ಯಾರಿಗಾಗಿ ಶೋಕಿಸ್ತಾ ಇದ್ದೀಯಾ ಮತ್ತು ಯಾತಕ್ಕಾಗಿ ಶೋಕಿಸ್ತಾ ಇದ್ದೀಯಾ? ನೀನು ಶೋಕಿಸಲು ಕಾರಣವೇ ಇಲ್ಲವಲ್ಲ ಎನ್ನುವಂಥದ್ದು. ಈ ದೇಹ ಎನ್ನುವಂಥದ್ದು ಹುಟ್ಟಿದ ನಂತರ ಅದು ಸಾಯಲೇಬೇಕು. ಹಾಗೆಂದ ಮಾತ್ರಕ್ಕೆ ಆತ್ಮ ಎನ್ನುವಂಥದ್ದು ಸಾಯುವುದಿಲ್ಲ ಎಂದು, ಆತ್ಮ ಎನ್ನುವಂಥದ್ದು ನಿರಾಕಾರವೆಂದು, ಈ ಒಂದು ವಿಚಾರವನ್ನು ನಾನು ಭಗವದ್ಗೀತೆ ಅಧ್ಯಾಯ 2 ಪಾರ್ಟ್ 1 ನಲ್ಲಿ ವಿವರಿಸಿದ್ದೇನೆ. ಈ ಒಂದು ಕೊನೆಯ ಭಾಗವನ್ನು ನಾನು ವಿವರಿಸ್ತಾ ಬಂದೆ. ನೀವಿನ್ನೂ ಆ ವಿಡಿಯೋವನ್ನು ನೋಡಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಲಿಂಕ್ ಅನ್ನು ಕೊಟ್ಟಿರ್ತೇನೆ, ದಯವಿಟ್ಟು ಹೋಗಿ ನೋಡಿ. ಈಗ ಭಗವದ್ಗೀತೆ ಅಧ್ಯಾಯ 2 ಪಾರ್ಟ್ 2 ನಾನಿಲ್ಲಿ ಪ್ರಾರಂಭಿಸ್ತಾ ಇದ್ದೇನೆ. ಮೊದಲನೇದಾಗಿ ನವದೀಪವನ್ನು ವೀಕ್ಷಣೆ ಮಾಡ್ತಿರುವಂತಹ ಎಲ್ಲಾ ವೀಕ್ಷಕರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ, ಭಗವದ್ಗೀತೆ ಅಧ್ಯಾಯ 2 ಸಾಂಖ್ಯ ಯೋಗ ಕನ್ನಡದಲ್ಲಿ ಒಂದು ಸರಳ ವಿವರಣೆ ಮತ್ತು ಕಲಿಯುಗಕ್ಕೆ ಹೋಲಿಸಿ ಹೇಳುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳುತ್ತಾ ನಾನು ಈ ಒಂದು ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೆ. ಭಗವಾನ್ ಶ್ರೀಕೃಷ್ಣ ಆತ್ಮದ ಬಗ್ಗೆ ಇನ್ನಷ್ಟು ವಿವರಣೆಯನ್ನು ಕೊಡ್ತಾ ಹೋಗ್ತಾನೆ. ಹೇಗೆ ಹೇಳ್ತಾನೆ ಅಂದ್ರೆ, ಆತ್ಮ ಎನ್ನುವಂಥದ್ದು ಹೇಗೆ ಅಂದ್ರೆ, ಈ ಒಂದು ಬಟ್ಟೆ ನಾವು ಹಾಕೊಂಡಿರ್ತೇವಲ್ಲ, ಈ ಬಟ್ಟೆಯನ್ನು ನಾವು ದೇಹ ಎಂದು ಭಾವಿಸಿದ್ರೆ ಈ ಬಟ್ಟೆಯೊಳಗಿರುವ ನಾವು ಆತ್ಮದಂತೆ. ಈ ಬಟ್ಟೆಯನ್ನು ನಾವು ಹೇಗೆ ಚೇಂಜ್ ಮಾಡ್ತೇವೋ ಹಾಗೆ ನಮ್ಮ ದೇಹವನ್ನು ನಾವು ಚೇಂಜ್ ಮಾಡ್ತಾ ಇರ್ತೇವೆ. ಅಂದ್ರೆ ಆತ್ಮ ಎನ್ನುವಂಥದ್ದಲ್ಲಿ ಶಾಶ್ವತವಾಗಿರ್ತದೆ ಎನ್ನುವಂಥದ್ದು. ಆತ್ಮ ಎನ್ನುವಂಥದ್ದು ಅವಿನಾಶಿ ಎನ್ನುವಂಥದ್ದನ್ನು ಭಗವಾನ್ ಶ್ರೀಕೃಷ್ಣ ಹೇಳ್ತಾನೆ. ಯಾತಕ್ಕಾಗಿ ಮತ್ತೆ ನೀನು ಶೋಕಿಸ್ತಾ ಇದ್ದೀಯಾ ಎನ್ನುವಂಥದ್ದು. ಇನ್ನೂ ಕೂಡ ಆತ್ಮದ ಬಗ್ಗೆ ತುಂಬಾ ವಿವರಣೆಯನ್ನು ಕೊಡ್ತಾನೆ. ಆತ್ಮ ಎಷ್ಟು ಸಣ್ಣದು ಎಂದ್ರೆ, ನೀನು ಒಂದು ಕೂದಲಿನ ಮೊನೆಯನ್ನು ತೆಕೊಂಡ್ರೆ ಅದನ್ನು 10,000 ಬಾರಿ ನೀನು ಕಟ್ ಮಾಡಿದ್ರು ಕೂಡ ಅಲ್ಲಿ ಸಿಗುವಂತ ಸಣ್ಣ ಪರಮಾಣು ಇರ್ತದಲ್ಲ, ಅಷ್ಟು ಸಣ್ಣದು. ಅದು ಕಣ್ಣಿಗೆ ಅಗೋಚರವಾಗಿರುವಂತದ್ದು. ನಾವು ಯಾವುದೇ ಮೈಕ್ರೋಸ್ಕೋಪ್ ಇರ್ಲಿ, ಯಾವುದನ್ನು ಯೂಸ್ ಮಾಡಿದ್ರು ಕೂಡ ಅದು ಕಾಣದೇ ಇರುವಂತದ್ದು ಎನ್ನುವುದನ್ನು ವಿವರಿಸ್ತಾ ಹೋಗ್ತಾನೆ. ಅಂದ್ರೆ ಮೈಕ್ರೋಸ್ಕೋಪ್ ಎಲ್ಲ ಹೇಳಿಲ್ಲ, ಬಟ್ ಅದು ಅಷ್ಟು ಸಣ್ಣದು ಎನ್ನುವಂಥದ್ದು ಆ ಒಂದು ಮಾತಿನ ಅರ್ಥವಾಗಿರುವಂತದ್ದು. ಇನ್ನೂ ಕೂಡ ಹೇಳ್ಬೇಕಾದ್ರೆ ಅದು ಅಗೋಚರ, ಕಣ್ಣಿಗೆ ಕಾಣದಿರುವಂತದ್ದು, ಯಾವುದಕ್ಕೂ ಕೂಡ ಕಾಣದೇ ಇರುವಂತದ್ದು ಆತ್ಮವಾಗಿದೆ. ಅದು ಅವಿನಾಶಿಯಾಗಿದೆ. ಅದು ಇಡೀ ನಮ್ಮ ದೇಹವನ್ನು ವ್ಯಾಪಿಸಿರುವಂತದ್ದು ಎನ್ನುವಂಥದ್ದನ್ನು ಹೇಳ್ತಾನೆ. ಇನ್ನೂ ಕೂಡ ಆತ್ಮದ ಬಗ್ಗೆ ವಿವರಿಸ್ತಾ ಹೋಗ್ತಾನೆ. ಆತ್ಮವನ್ನು ಯಾರಿಂದಲೂ ಕೂಡ ನಾಶ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಬೆಂಕಿಯಲ್ಲಿ ಸುಡ್ತೇವೆ ಅಂದ್ರೂ ಸಾಧ್ಯವಿಲ್ಲ. ಅದು ಬೆಂಕಿಯಲ್ಲಿ ಸುಟ್ಟರೂ ಕೂಡ ಅದು ಸುಡುವುದಿಲ್ಲ. ಹಾಗೆ ಅದನ್ನು ಗಾಳಿಯಲ್ಲಿ ಆವಿ ಮಾಡಿ ಬಿಡ್ತೇವೆ ಅಂದ್ರೂ ಕೂಡ ಅದು ಗಾಳಿಯಲ್ಲಿ ಆವಿ ಆಗುವುದಿಲ್ಲ. ಹಾಗೆ ನೀರಲ್ಲಿ ನಾವು ಅದನ್ನು ಕರಗಿಸಿ ಬಿಡ್ತೇವೆ ಅಂದ್ರೂ ಕೂಡ ಆತ್ಮವನ್ನು ಕರಗಿಸ್ಲಿಕ್ಕೂ ಸಾಧ್ಯವಿಲ್ಲ. ಅದು ಸತ್ತ ನಂತರ ಇನ್ನೊಂದು ದೇಹಕ್ಕೆ ವರ್ಗಾವಣೆ ಆಗ್ತದೆ. ಹೇಗೆ ವರ್ಗಾವಣೆ ಆಗ್ತದೆ ಎನ್ನುವಂಥದ್ದನ್ನು ಕೂಡ ನಾನು ವಿವರಿಸಿದ್ದೇನೆ. ಅವನು ಮಾಡಿದಂತಹ ಕರ್ಮದ ಫಲವಾಗಿ ಅದು ವರ್ಗಾವಣೆಯನ್ನು ಹೊಂದುತ್ತಾ ಹೋಗ್ತದೆ ಎನ್ನುವಂಥದ್ದು. ಹಾಗೆ ಇನ್ನು ಕೂಡ ಹೇಳ್ತಾನೆ, ನೀನು ಶೋಕ ಪಡ್ಲಿಕ್ಕೆ ಕಾರಣವೇ ಇಲ್ಲ. ಯಾಕೆಂದ್ರೆ ಹುಟ್ಟಿದ ಮನುಷ್ಯ ಸಾಯ್ಲೇಬೇಕು. ಹುಟ್ಟಿದ ಮನುಷ್ಯ ಸಾಯ್ಲೇಬೇಕು. ಹುಟ್ಟಿದ ಮನುಷ್ಯ ಸಾಯ್ಬೇಕು ಮತ್ತು ಇನ್ನೊಮ್ಮೆ ಅವನು ಹುಟ್ಟಿ ಬಂದೇ ಬರ್ತಾನೆ ಅವನ ಕರ್ಮಕ್ಕೆ ಅನುಗುಣವಾಗಿ ಎನ್ನುವಂಥದ್ದು. ಹಾಗೆಂದ ಮಾತ್ರಕ್ಕೆ ನೀನು ಯಾಕೆ ಶೋಕಿಸ್ತಾ ಇದ್ದೀಯಾ ಎಂದು ಭಗವಾನ್ ಶ್ರೀಕೃಷ್ಣ ಅರ್ಜುನನಲ್ಲಿ ಕೇಳ್ತಾನೆ. ಭಗವಾನ್ ಶ್ರೀಕೃಷ್ಣನ ಈ ಮಾತುಗಳು ನಿಮ್ಗೆಲ್ಲರಿಗೂ ಕೂಡ ಅಚ್ಚರಿಯನ್ನು ಮೂಡಿಸಿರ್ಬೋದು. ಏನಿದು ಹೀಗೆ ಮಾತಾಡ್ತಾ ಇದ್ದಾರಲ್ಲ, ಆತ್ಮದ ಬಗ್ಗೆ ಹೇಳ್ತಾರೆ, ನೀನು ಯುದ್ಧವನ್ನು ಮಾಡುವೆಂದು ಪ್ರೇರೇಪಿಸ್ತಾ ಇದ್ದಾರೆ, ನಿನ್ನ ಎದುರಿನಲ್ಲಿರುವವರ ಸಂಹಾರವನ್ನು ಮಾಡು, ಯುದ್ಧವನ್ನು ಮಾಡಿ ಎಂದು ಹೇಳ್ತಾರೆ. ಹಾಗೆಂದ ಮಾತ್ರಕ್ಕೆ ಇವರು ಕೊಲೆ ಮಾಡ್ಲಿಕ್ಕೆ ಪ್ರಚೋದನೆಯನ್ನು ಕೊಟ್ಟ ಹಾಗಲ್ಲ ಎನ್ನುವಂಥದ್ದು. ಇಲ್ಲಿ ಇರುವಂತದ್ದು ವಿಚಾರ ಇದೆ. ಯಾವ ಸನ್ನಿವೇಶವನ್ನು ನಾವು ಅರ್ಥ ಮಾಡಿಕೊಳ್ತೇವೋ, ಯಾವ ಸನ್ನಿವೇಶವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಯೋಗ್ಯನಾಗಿರ್ತಾನೋ ಅವನೇ ನಿಜವಾದ ಸಾಧಕ ಎನ್ನುವಂಥದ್ದು. ಭಗವಾನ್ ಶ್ರೀಕೃಷ್ಣ ಯಾಕೆ ಆತ್ಮದ ಪರಿಕಲ್ಪನೆಯನ್ನು ಕೊಡ್ತಾನೆ, ಯಾಕೆ ದೇಹದ ಪರಿಕಲ್ಪನೆಯನ್ನು ಕೊಡ್ತಾನೆ, ಯಾಕೆ ಆತ್ಮ ಎನ್ನುವಂಥದ್ದು ಅವಿನಾಶಿ ಎನ್ನುವಂಥದ್ದು. ಈಗ ತುಂಬಾ ಜನಕ್ಕೆ ಗೊಂದಲ ಇದೆ. ಹಾಗಂದ ಮಾತ್ರಕ್ಕೆ ನಾವು ಕೂಡ ಯಾರನ್ನು ಆದ್ರೂ ಕೊಂದ್ರು ಅವರು ಕೂಡ ಆತ್ಮ ಇರ್ತದಲ್ಲ, ಅವರು ಕೂಡ ಮುಂದಿನ ಜನ್ಮದಲ್ಲಿ ಹುಟ್ಟಿ ಬರ್ತಾರಲ್ಲ ಎನ್ನುವಂಥದ್ದು. ಆದರೆ ನಿಜವಾದ ಅರ್ಥ ತಿಳಿಬೇಕಾದಂಥದ್ದು ಇಲ್ಲಿ. ಇದನ್ನು ನಾನು ಇತ್ತೀಚಿನ ಒಂದು ಯುಗಕ್ಕೆ ಒಂದು ಹೋಲಿಸಿ ಎನ್ನುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೇನೆ. ಆ ಒಂದು ಅರ್ಥ ಹೇಗಿತ್ತು ಎನ್ನುವಂಥದ್ದು. ಭಗವಾನ್ ಶ್ರೀಕೃಷ್ಣನ ಅರ್ಥದ ಪ್ರಕಾರ ಅದು ಹೇಗಿತ್ತು ಅಂದ್ರೆ, ಆತ್ಮ ಹುಟ್ಟುವುದಿಲ್ಲ, ಸಾಯುವುದಿಲ್ಲ, ಅದು ಸರಿ. ಹಿಂಸೆ ಎನ್ನುವಂಥದ್ದು ಬರ್ತದೆ. ಅಂದ್ರೆ ಅರ್ಜುನನಿಗೆ ಅನಿಸಿದ್ದು ಅದೇ, ನಾನು ಎದುರು ಪಕ್ಷದಲ್ಲಿರುವವರನ್ನು ಕೊಂದ್ರೆ ನನಗೆ ಹಿಂಸೆ ಮಾಡಿದಂತಲ್ಲ ಅನ್ನುವಂಥದ್ದು. ಉದಾಹರಣೆ ಹೇಳ್ಬೇಕಾದ್ರೆ, ಈಗ ಒಬ್ಬ ಕೊಲೆಯನ್ನು ಮಾಡಿರ್ತಾನೆ, ಅವನು ನ್ಯಾಯಾಧೀಶರ ಎದುರಿಗೆ ಬಂದು ನಿಂತಿರ್ತಾನೆ. ಅವನು ನ್ಯಾಯಾಧೀಶರ ಎದುರಿಗೆ ಬಂದು ನಿಂತಾಗ ಅವನ ಕೊಲೆಗಳೆಲ್ಲವೂ ಕೂಡ ಸಾಬೀತಾಗಿರ್ತದೆ. ಅವನು ಮಾಡಿದಂತಹ ತಪ್ಪೆಲ್ಲ ಸಾಬೀತಾಗಿರ್ತದೆ. ಅವನು ಮಾಡಿರುವಂತಹ ಕೊಲೆಗೆ ನ್ಯಾಯಾಧೀಶರು ಏನ್ ಮಾಡ್ತಾರೆ,
ಮರಣದಂಡನೆಯನ್ನು ವಿಧಿಸ್ತಾರೆ. ಮರಣದಂಡನೆ ಅಂದ್ರೆ ಅವನಿಗೆ ಜೈಲು ಶಿಕ್ಷೆಯಾಗಿ ಇಷ್ಟು ದಿನದಲ್ಲಿ ಅವನಿಗೆ ಮರಣದಂಡನೆಯನ್ನು ನೀಡಿ ಅಂತ. ಹಾಗಾದ್ರೆ ನ್ಯಾಯಾಧೀಶರು ಮಾಡಿದ ಹಿಂಸೆ ಅಲ್ವಾ? ಎಲ್ರಿಗೂ ಕೂಡ ಅಚ್ಚರಿ ಆಗ್ಬೋದು. ನ್ಯಾಯಾಧೀಶರು ಮಾಡಿದ ಹಿಂಸೆ ಅಲ್ವಾ? ನ್ಯಾಯಾಧೀಶರು ಅವನಿಗೆ ಮರಣದಂಡನೆಯನ್ನು ನೀಡಿದ್ರು. ಮರಣದಂಡನೆ ಅಂದ್ರೆ ಅವನನ್ನು ಕೊಲ್ಲು ಎಂದು ಹೇಳಿದ್ರು, ಇನ್ನೊಂದು ಮಾತಲ್ಲಿ ಹೇಳ್ಬೇಕಾದ್ರೆ. ಹಾಗಾದ್ರೆ ನ್ಯಾಯಾಧೀಶರ ಮಾಡಿದ ಹಿಂಸೆ ಅಲ್ವಾ? ಅಲ್ಲ. ನ್ಯಾಯಾಧೀಶರು ಮಾಡಿರುವಂತದ್ದು ಅವರ ಕರ್ತವ್ಯ. ಇದಕ್ಕೂ ಮತ್ತು ಅವರಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅಂದ್ರೆ ಅವನು ತಪ್ಪು ಮಾಡಿದಾನೆ, ಅದಕ್ಕೋಸ್ಕರ ಇವರು ಶಿಕ್ಷೆಯನ್ನು ನೀಡಿದ್ದಾರೆ. ಅಂದ್ರೆ ಅದು ಕಾನೂನಿನ ಪ್ರಕಾರ ಶಿಕ್ಷೆಯನ್ನು ನೀಡಿದ್ದಾರೆ. ಅದರಲ್ಲಿ ನ್ಯಾಯಾಧೀಶರು ಇದೆಲ್ಲದಕ್ಕೂ ಕೂಡ ಮುಕ್ತರಾಗಿರುವವರು. ಅದೇ ರೀತಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳ್ತಿರುವಂತದ್ದು, ನಿನ್ನ ಕರ್ತವ್ಯವನ್ನು ನೀನು ಮಾಡಬೇಕು ಎನ್ನುವಂಥದ್ದು. ನೀನು ಕ್ಷತ್ರಿಯನಾಗಿದ್ಯಾ, ಕ್ಷತ್ರಿಯನಾಗಿದ್ದಾಗ ಧರ್ಮ ಪರಿಪಾಲನೆ ಮಾಡುವಂಥದ್ದು, ಧರ್ಮವನ್ನು ರಕ್ಷಿಸುವಂಥದ್ದು ಕ್ಷತ್ರಿಯನಾದವನ ನಿಜವಾದ ಕರ್ತವ್ಯ. ನೀನು ಆ ನಿಜವಾದ ಕರ್ತವ್ಯವನ್ನು ಮಾಡಬೇಕು. ನೀನು ಉಳಿದದ ಬಗ್ಗೆ ಚಿಂತೆಯನ್ನು ಮಾಡುವಾಗಿಲ್ಲ ಎನ್ನುವಂಥದ್ದು. ಅಂದ್ರೆ ಆತ್ಮದ ಪರಿಕಲ್ಪನೆಯನ್ನು ಭೌತಿಕ ಜಗತ್ತಿನಲ್ಲಿ ತಿಳಿಲಿಕ್ಕೆ ಸ್ವಲ್ಪ ಕಷ್ಟ. ಆದ್ರೆ ಆತ್ಮದ ಪರಿಕಲ್ಪನೆಯನ್ನು ಯಾರು ತಿಳಿದುಕೊಳ್ತಾರೋ, ಆದ್ರೆ ಆ ವ್ಯಕ್ತಿ ತಿಳಿದುಕೊಂಡ ನಂತರ ಅದನ್ನು ಎಷ್ಟು ಪಾಲನೆ ಮಾಡ್ತಾನೋ ಅದು ಬಹಳ ಮುಖ್ಯವಾಗಿರುವಂತದ್ದು ಎಂದು. ಅಂದ್ರೆ ಆತ್ಮದ ಪರಿಕಲ್ಪನೆಯನ್ನು ತಿಳಿದವನು ಸಮಚಿತ್ತವಾದಂತಹ ಮನಸ್ಸಿನಲ್ಲಿ ಇರ್ತಾನೆ. ಅಂದ್ರೆ ಅವನಿಗೆ ಸುಖ ಆಗ್ಲಿ ದುಃಖ ಆಗ್ಲಿ ಎಲ್ಲವೂ ಕೂಡ ಅವನಿಗೆ ಸಮಚಿತ್ತವಾಗಿರ್ತದೆ. ಅಂದ್ರೆ ಅದು ಅಷ್ಟು ಸುಲಭದ ಮಾತಲ್ಲ. ಅಂದ್ರೆ ನಾವು ಈಗ ಹೇಗೆ ಒಂದು ಪ್ರೆಸೆಂಟ್ ಲೈಫ್ ಅಂದ್ರೆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಬದುಕುವುದು ಅಂತ ನಾವು ಕರಿತೇವೆ. ಅಂದ್ರೆ ಆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಬದುಕುವುದು ಅಷ್ಟು ಸುಲಭವಾಗಿರಲ್ಲ. ಅದಕ್ಕೆ ಸತತವಾದ ಪರಿಶ್ರಮ ಬೇಕು ಎನ್ನುವಂಥದ್ದನ್ನು ಕೂಡ ಶ್ರೀಕೃಷ್ಣ ಅಲ್ಲಿ ವಿವರಿಸ್ತಾನೆ. ಅನಂತರ ಶ್ರೀಕೃಷ್ಣ ವಿವರಿಸ್ತಾ ಹೋಗ್ತಾನೆ, ಕ್ಷತ್ರಿಯನಾದವನಿಗೆ ಯುದ್ಧ ಮಾಡುವುದು ಅವನ ಕರ್ತವ್ಯ ಎಂದು ಹೇಳ್ತಾನೆ. ನಾನು ಹಾಗದಿಂದ ಅದನ್ನೇ ಮಾತನ್ನು ಹೇಳ್ತಾ ಬಂದೆ. ಆದ್ರೆ ನೀನು ಕರ್ತವ್ಯವನ್ನು ಮಾಡದೆ ಓಡಿ ಹೋದರೆ ನಿನ್ನನ್ನು ಹೇಡಿ ಎಂದು ಈ ಸಮಾಜ ಗೌರವಿಸ್ತದೆ. ಅಂದ್ರೆ ನಿನ್ನನ್ನು ಹೇಡಿ ಎಂದು ಈ ಸಮಾಜ ಗೌರವಿಸುವುದಂದ್ರೆ ಅಪಕೀರ್ತಿಯನ್ನು ತಂದು ಕೊಡ್ತದೆ. ನಿನ್ನನ್ನು ಹೇಡಿ ಎಂದು ಈ ಸಮಾಜದಲ್ಲಿ ನೀನು ಕರೆದುಕೊಳ್ಳಲ್ಪಡ್ತೀಯಾ ಎನ್ನುವಂಥದ್ದು. ಅಂದ್ರೆ ಅವನು ಯುದ್ಧವನ್ನು ಮಾಡದೆ ರಣರಂಗದಿಂದ ಓಡಿ ಹೋದ. ಕ್ಷತ್ರಿಯನಾದವನ ಧರ್ಮವನ್ನು ಪಾಲಿಸಲಿಲ್ಲ, ಅವನು ರಣರಂಗದಿಂದ ಓಡಿ ಹೋದ. ಇನ್ನಷ್ಟು ಅಪಮಾನಗಳು ನಿನ್ನ ಎದುರಿಗೆ ಬಂದು ತಾಗ್ತದೆ. ಇದಕ್ಕೆಲ್ಲದಕ್ಕಿಂತಲೂ ಕೂಡ ಶೋಕ ಅದು ದೊಡ್ಡದಾಗಿರ್ತದೆ. ಆ ಒಂದು ಮಾತುಗಳನ್ನು ಕೇಳಿ ನೀನು ಬದುಕಿರಲಾರೆ. ಅದರ ಬದಲಾಗಿ ನೀನು ನಿನ್ನ ಕರ್ತವ್ಯವನ್ನು ಮಾಡುವುದೇ ಸರಿ ಎಂದು ಭಗವಾನ್ ಶ್ರೀಕೃಷ್ಣ ಹೇಳ್ತಾನೆ. ಅಂದ್ರೆ ನಾವು ಇದನ್ನು ಕಲಿಯುಗಕ್ಕೆ ಹೋಲಿಸಿ ಹೇಳ್ಬೇಕಂದ್ರೆ, ನಮ್ಗೆ ನಮ್ಮ ಕರ್ತವ್ಯಗಳ ಬಗ್ಗೆ ಅರಿವಿದ್ರು ಕೂಡ, ನನ್ಗೆ ಏನಾದ್ರೂ ಒಂದು ಕೆಲಸದ ಬಗ್ಗೆ ಸಾಮರ್ಥ್ಯ ಗೊತ್ತಿದ್ರು ಕೂಡ, ಅದು ನನ್ನ ಕರ್ತವ್ಯ ಆಗಿದ್ರು ಕೂಡ ನಾವೆಲ್ಲ ಕಡೆ ಬರ್ತಾ ಇರ್ತೇವೆ. ನಾವು ಅದನ್ನ ಮಾಡ್ತೇವೆ, ನಾವು ಇದನ್ ಮಾಡ್ಬೇಕು, ಇದು ನನ್ನ ಕರ್ತವ್ಯ, ನಾನು ಇದನ್ನು ಮಾಡ್ಬೇಕು ಅಂತ. ಆ ಒಂದು ಕರ್ತವ್ಯದ ಬಗ್ಗೆ ಮಾಡ್ಲಿಕ್ಕೆ ಹೋದಾಗ ಏನೋ ಒಂದು ಗೊಂದಲ ಆಗ್ತದೆ. ಅದು ಒಳ್ಳೆಯ ಮಾರ್ಗ, ಅದು ನಾನ್ ಮಾಡುವಂತದ್ದು ಸರಿ ಎಂದು ನಮ್ಗೆ ಗೊತ್ತಿದ್ರು ಕೂಡ ಕೆಲವೊಮ್ಮೆ ನಾವು ಅದನ್ನು ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಮಾಡ್ಲಿಕ್ಕೆ ಆಗದೇ ಇರುವಂತ ಸಂದರ್ಭದಲ್ಲಿ ಏನಾಗ್ತದೆ ಹೇಳಿ? ಎಲ್ರು ಕೂಡ ನೆಗಡ್ಲಿಕ್ಕೆ ಶುರು ಮಾಡ್ತಾರೆ. ಅವನು ಹಂಗ್ ಮಾಡ್ಬೇಕಂತ ಅನ್ಕೊಂಡಿದ್ದ ಮಾರೆ, ಇವಾಗ ಏನು ಮಾಡಿಲ್ಲ. ಅವನು ಹೀಗೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದ, ಇವಾಗ ಏನ್ ಮಾಡಿದ್ದಾನೆ? ಎಲ್ರು ಕೂಡ ಆ ಒಂದು ವಿಚಾರಗಳನ್ನು ಎತ್ತಿದಾಗ ನಮ್ಮಲ್ಲಿ ಆಗುವಂತಹ ದುಃಖ, ಆ ಒಂದು ಶೋಕ, ಅದು ಅಷ್ಟು ಬೇಗ ಮರೀಲಿಕ್ಕೆ ಆಗದೇ ಇರುವಂತದ್ದು. ಅದೇ ಒಂದು ಪರಿಸ್ಥಿತಿಯನ್ನು ಇಲ್ಲಿ ಹೇಳ್ತಾರೆ. ನಿನ್ನ ಕರ್ತವ್ಯವನ್ನು ನೀನು ಪಾಲಿಸ್ಬೇಕು ಎನ್ನುವಂಥದ್ದು. ಯುದ್ಧದ ಸಾವಾಗ್ಲಿ ನೋವಾಗ್ಲಿ, ನೀನು ಗೆಲ್ತೀಯ ಸೋಲ್ತೀಯ ಎನ್ನುವಂಥದ್ದನ್ನು ಚಿಂತಿಸ್ಬೇಡ. ಬರೇ ನಿನ್ನ ಕರ್ತವ್ಯ. ನೀನು ಯುದ್ಧವನ್ನು ಮಾಡುವುದು ಮಾತ್ರ ನಿನ್ನ ಕರ್ತವ್ಯ. ಸಾವಾದರೆ ಸ್ವರ್ಗವನ್ನು ಪಡೀತೀಯ, ಗೆಲುವಾದರೆ ನೀನು ಈ ಒಂದು ಧರ್ಮ ಸಂರಕ್ಷಣೆ ಮಾಡಿದಂತಹ ಪಟ್ಟವನ್ನು ಅನುಭವಿಸುತ್ತೀಯ ಎನ್ನುವಂಥದ್ದನ್ನು ಶ್ರೀಕೃಷ್ಣ ವಿವರಿಸ್ತಾ ಹೋಗ್ತಾನೆ. ಶ್ರೀಕೃಷ್ಣ ಇಲ್ಲಿ ತನಕ ಹೇಳ್ತಾನೆ, ಇಲ್ಲಿ ತನಕ ನಾನು ನಿಂಗೆ ಜ್ಞಾನ ಯೋಗವನ್ನು ವಿವರಿಸಿದ್ದೆ. ಅಂದ್ರೆ ನಾವು ಈಗ ಹೇಗೆ ಹೇಳ್ತೇವೆ ನೋಡಿ, ಜ್ಞಾನ ಯೋಗ ಅಂದ್ರೆ ನಮ್ಮದೊಂದು ಥಿಯೋರಿಟಿಕಲ್ ಆಗಿ ನಾನು ವಿವರಿಸಿದ್ದೆ. ಈಗ ನಾನು ಧರ್ಮಯೋಗದ ಬಗ್ಗೆ ವಿವರಿಸ್ತಾ ಹೋಗ್ತೇನೆ. ನಿನ್ನ ಕ್ರಿಯೆಯ ಬಗ್ಗೆ ನಿನಗೆ ನಾನು ವಿವರಿಸ್ತಾ ಹೋಗ್ತೇನೆ ಎನ್ನುವಂಥದ್ದು. ಸಣ್ಣದೊಂದು ಧರ್ಮ ಕಾರ್ಯವು ಕೂಡ ನಿನ್ನನ್ನು ದೊಡ್ಡದಾದ ಒಂದು ಭಯದಿಂದ ರಕ್ಷಿಸ್ತದೆ ಎನ್ನುವಂಥದ್ದನ್ನು ಭಗವಾನ್ ಶ್ರೀಕೃಷ್ಣ ಹೇಳ್ತಾನೆ. ಇದನ್ನು ನಾನು ಹೋಲಿಕೆ ಮಾಡಿ ಹೇಳುವಂತದ್ದಾದ್ರೆ, ಸಣ್ಣದಾದಂತಹ ಒಂದು ಧರ್ಮ ಅಂದ್ರೆ ಒಳ್ಳೆಯ ಕಾರ್ಯ. ನಾವು ಏನಾದ್ರೂ ನಮ್ಮ ಜೀವನದಲ್ಲಿ ಒಂದು ಸಣ್ಣದಾದ ಒಳ್ಳೆಯ ಕಾರ್ಯವನ್ನು ಮಾಡಿದ್ರೂ ಕೂಡ ಅದು ನಮ್ಮನ್ನು ದೊಡ್ಡದಾದಂತಹ ಒಂದು ಭಯದಿಂದ ರಕ್ಷಿಸ್ತದೆ. ಅಂದ್ರೆ ಒಂದು ಸಣ್ಣದಾದಂತಹ ಒಂದು ಜ್ಞಾನವನ್ನು ನಾವು ಪಡೆದುಕೊಳ್ತಾ ಇದ್ದೇವೆ. ಇಲ್ಲ ಯಾವ್ದಾದ್ರು ಒಂದು ಒಳ್ಳೆಯ ಪುಸ್ತಕವನ್ನು ನಾವು ಓದ್ತಾ ಇದ್ದೇವೆ. ಆ ಪುಸ್ತಕವನ್ನು ಓದ್ತಾ ಹೋದಾಗೆ ದಿನಾಲ ಆ ಪುಸ್ತಕವನ್ನು ಓದಿದ್ರೆ ನಮ್ಗೆ ಒಂದು ಜ್ಞಾನವನ್ನು ಬೆಳೀತದೆ. ಅದು ಯಾವ್ದಾದ್ರೂ ಒಂದು ರೀತಿಯಲ್ಲಿ ನಮ್ಗೆ ಆ ಒಂದು ಜ್ಞಾನ
ಎಲ್ಲಾದ್ರೂ ಒಂದು ಉಪಯೋಗಕ್ಕೆ ಬರ್ತದೆ ಎನ್ನುವಂಥದ್ದು. ಅದೊಂದು ದೊಡ್ಡದಾದಂತಹ ಒಂದು ಏನು ಭಯ ಇದೆಯೋ ಅದನ್ನು ಹೋಗಲಾಡಿಸ್ತದೆ ಎನ್ನುವಂಥದ್ದು. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ತುಂಬಾ ಜನಕ್ಕೆ ಒಂದು ಭಾಷೆಯನ್ನು ಕಲಿಬೇಕು ಅಂತ ಹೇಳ್ತದೆ. ಆದ್ರೆ ಅವರು ಒಂದು ಸಣ್ಣವಾದ ಪ್ರಯತ್ನ ದಿನಾಲು ಒಂದು 5-10 ನಿಮಿಷ ಆ ಒಂದು ಭಾಷೆಯನ್ನು ಕಲಿತಾ ಬರ್ತಾರೆ. ಆದ್ರೆ ಇನ್ ಫ್ರಂಟ್ ಆಫ್ ಯಾರಾದ್ರೂ ಬಂದ್ರೆ ಅವರು ಆ ಭಾಷೆಯನ್ನು ಮಾತಾಡ್ಲಿಕ್ಕೆ ನಂತರ ಭಯ ಪಡುವುದಿಲ್ಲ. ಯಾಕೆಂದ್ರೆ ಅವರ ಭಯವನ್ನು ಅವ್ರು ಮಾಡಿರುವಂತಹ ಒಂದು ಸಣ್ಣ ಕಾರ್ಯ, ಒಂದು 5 ನಿಮಿಷದ ಆ ಒಂದು ದಿನನಿತ್ಯ ಮಾಡಿದ ಚಟುವಟಿಕೆ ಇರ್ತದಲ್ಲ, ಅವರ ಆ ಭಯವನ್ನು ಹೋಗಲಾಡಿಸಿರ್ತದೆ ಎನ್ನುವಂಥದ್ದು. ಮತ್ತೊಂದು ಹೇಳ್ತಾನೆ ಭಗವಾನ್ ಶ್ರೀಕೃಷ್ಣ, ಕರ್ತವ್ಯವನ್ನು ಮಾತ್ರ ಮಾಡಬೇಕು ನೀನು, ಆದರೆ ಅದರ ಒಂದು ಫಲವನ್ನು ನೀನು ಅಪೇಕ್ಷಿಸಬೇಡ ಎನ್ನುವಂಥದ್ದು. ಇದು ಮುಂದೆಯೂ ಕೂಡ ಈ ಅಧ್ಯಾಯದ ಕೊನೆ ಭಾಗದಲ್ಲೂ ಕೂಡ ಬರ್ತದೆ. ಅಂದ್ರೆ ನೀನು ಕರ್ತವ್ಯವನ್ನು ಮಾಡು, ನೀನು ಯುದ್ಧ ಮಾಡುವುದು ನಿನ್ನ ಕರ್ತವ್ಯ. ಅದರ ಫಲವನ್ನು ನೀನು ಯಾವಾಗ ಬಯಸ್ತೀಯ ಆಗ ನೀನು ದುಃಖಕ್ಕೀಡಾಗ್ಬೇಕಾಗ್ತದೆ, ನಿನ್ನ ಮನಸ್ಸು ಸಮಚಿತ್ತವಾಗಿರುವುದಿಲ್ಲ ಎನ್ನುವಂಥದ್ದು. ಏನೋ ಒಂದು ಕೆಲಸವನ್ನು ಮಾಡ್ತೇವೆ. ಈಗ ನಾನು ವಿಡಿಯೋ ಮಾಡಿದ್ರೆ ನಾನೆಲ್ಲಾದ್ರೂ ಕೂಡ ಈ ವಿಡಿಯೋ ತುಂಬಾ ವ್ಯೂಸ್ ಬರ್ತದೆ, ಈ ವಿಡಿಯೋ ತುಂಬಾ ಲೈಕ್ಸ್ ಬರ್ತದೆ ಎನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ರೆ, ಅಲ್ಲ ನೀವು ಯಾರಾದ್ರೂ ಮಾಡಿದ್ರೆ, ನನ್ನನ್ನು ಸೇರಿ ಹೇಳ್ತಾ ಇದ್ದೇನೆ, ನಾವು ಮಾಡಿದಾಗ ಏನಾಗ್ತದೆ ಅಂದ್ರೆ, ಎಲ್ಲಾದ್ರೂ ಈ ವಿಡಿಯೋ ತುಂಬಾ ವ್ಯೂಸ್ ಬರ್ಲಿಲ್ಲ, ತುಂಬಾ ಲೈಕ್ಸ್ ಬರ್ಲಿಲ್ಲ, ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಷ್ಟು ಆವಾಗ ನಮ್ಗೆ ಅದು ದುಃಖವೇ ಕೊಡ್ತದೆ. ಇಲ್ಲ, ಒಂದು ಈ ವಿಡಿಯೋ ತುಂಬಾ ವ್ಯೂಸ್ ಬಂತು, ತುಂಬಾ ಲೈಕ್ಸ್ ಬಂತು, ಅವಾಗ ತುಂಬಾ ಖುಷಿ ಆಗ್ತದೆ. ಮತ್ತೊಂದು ವಿಡಿಯೋ ಈ ವಿಡಿಯೋಗೆ ಕಂಪೇರ್ ಮಾಡಿ ನಾವು ದುಃಖವನ್ನು ನಾವು ಪ್ರತಿ ಕ್ಷಣವೂ ಕೂಡ ಅದು ದುಃಖವನ್ನೇ ಅನುಭವಿಸ್ಬೇಕಾಗ್ತದೆ. ನಮ್ಗೆ ಒಮ್ಮೆ ಖುಷಿ ಆದ್ರೂ ಕೂಡ ಇನ್ನೊಂದು ಬರ್ಲಿಲ್ಲ ಅಂದ್ರೆ ದುಃಖ ಆಗ್ತದೆ. ಅದೇ ರೀತಿ ನನ್ನ ಕರ್ತವ್ಯವನ್ನು ನಾನು ಮಾಡುವಂತ ಫಲಾಪೇಕ್ಷೆಯನ್ನು ನಾವು ಬಯಸಬಾರದು ಎನ್ನುವಂಥದ್ದು. ಫಲಾಪೇಕ್ಷೆಯನ್ನು ನಾವು ಯಾವಾಗ ಬಯಸ್ತೇವೋ ಆವಾಗ ನಮ್ಗೆ ಮುಕ್ತಿ ಎನ್ನುವಂಥದ್ದು ಇರಲ್ಲ, ಮುಕ್ತಿ ಮಾರ್ಗದಲ್ಲಿ ನಡಿಲಿಕ್ಕೆ ಆಗುದಿಲ್ಲ ಎನ್ನುವಂಥದ್ದನ್ನು ಭಗವಾನ್ ಶ್ರೀಕೃಷ್ಣ ವಿವರಿಸುವಂಥದ್ದು. ಭಗವಾನ್ ಶ್ರೀಕೃಷ್ಣ ಸಮಚಿತ್ತವಾದ ಮನಸ್ಸು ಮತ್ತು ಸ್ಥಿರ ಬುದ್ಧಿಯ ಬಗ್ಗೆ ವಿವರಿಸ್ತಾ ಹೋಗ್ತಾನೆ. ಹೇಗೆ ವಿವರಿಸ್ತಾನೆ ಅಂದ್ರೆ, ಸ್ಥಿರ ಬುದ್ಧಿ ಮತ್ತು ಸಮಾನವಾದ ಮನಸ್ಸಿದ್ದವನು ಒಂದೇ ಗುರಿಯ ಕಡೆಗೆ ಅವನು ಚಲಿಸ್ತಾನೆ. ಅವನು ಹಲವಾರು ಗುರಿಗಳನ್ನು ಇಟ್ಟುಕೊಳ್ಳುವುದಿಲ್ಲ ಎನ್ನುವಂಥದ್ದು. ನಾವು ಕೂಡ ಜೀವನದಲ್ಲಿ ತುಂಬಾ ಗುರಿಗಳನ್ನು ಇಟ್ಟುಕೊಳ್ತೇವೆ, ಆದ್ರೆ ಯಾವ ಗುರಿಗಳನ್ನು ಕೂಡ ಕೊನೆಗೆ ನಮಗೆ ಸಾಧಿಸ್ಲಿಕ್ಕೆ ಆಗುದಿಲ್ಲ. ನಾನು ಅದು ಮಾಡ್ಬೇಕು, ನಾನು ಇದು ಮಾಡ್ಬೇಕು, ನಾನು ಹೀಗೆ ಮಾಡ್ಬೇಕು, ದಿನಕ್ಕೊಂದು ಗುರಿಗಳು ಬರ್ತವೆ, ದಿನಕ್ಕೊಂದು ಗೋಲ್ಸ್ ಬರ್ತವೆ. ಆದ್ರೆ ಆ ಗೋಲ್ಸ್ ಅನ್ನು ಬೆನ್ನಟ್ಟಿದಾಗ ಸುಸ್ತಾಗಿರ್ತವೆ. ಯಾವ ಒಂದು ಗೋಲ್ಸ್ ಅನ್ನು ನಾನು ಅಚೀವ್ ಮಾಡ್ಬೇಕು ಅನ್ನುವಂಥದ್ದೇ ಕೊನೆಗೆ ನಮ್ಗೆ ಕನ್ಫ್ಯೂಸ್ ಆಗ್ತದೆ. ಆದ್ರೆ ಸ್ಥಿರ ಬುದ್ಧಿಯವನಿಗೆ ಒಂದೇ ಗೋಲ್ ಆಗಿರ್ತದೆ, ಅದನ್ನೇ ಅವನು ಮೊದಲು ಕಂಪ್ಲೀಟ್ ಮಾಡ್ತಾನೆ. ಆ ನಂತರ ಬೇರೆ ಗುರಿಗಳ ಬಗ್ಗೆ, ಬೇರೆ ಒಂದು ಗೋಲ್ಸ್ ನ ಬಗ್ಗೆ ಥಿಂಕ್ ಮಾಡ್ತಾನೆ ಎನ್ನುವಂಥದ್ದನ್ನು ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಹೀಗೆ ಮುಂದುವರಿದು ಭೋಗದ ಜಗತ್ತಿನ ಕುರಿತು ಹೇಳ್ತಾನೆ. ಮನುಷ್ಯನಾದವನು ಹೇಗೆ ಅಂದ್ರೆ, ಮನುಷ್ಯ ಇರಲಿ, ಯಾರೇ ಆಗಿರ್ಲಿ, ಅಂದ್ರೆ ಪ್ರಾಣಿಗಳಾಗಿರ್ಲಿ, ಯಾವುದೇ ಆಗಿರ್ಲಿ, ನನಗೆ ಇನ್ನೂ ಬೇಕು ಎನ್ನುವಂತಹ ಡಿಸೈರ್ ಏನಿರುತ್ತೋ, ಆಸೆ ಇರುತ್ತೋ, ಅದು ಎಲ್ಲಿ ತನಕ ಇರುತ್ತದೆಯೋ ಅಲ್ಲಿ ತನಕ ಮನುಷ್ಯ ಶಾಂತಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗಿರುವುದಿಲ್ಲ. ಅವನ ಒಂದು ಮನಸ್ಸು ನೆಮ್ಮದಿಯಿಂದ ಇರುವುದಿಲ್ಲ. ಇದೆಲ್ಲ ಹೋಗ್ಬೇಕಾದ್ರೆ ಆತ್ಮಜ್ಞಾನ ಆಗಿರ್ಲಿ, ಆತ್ಮಜ್ಞಾನವನ್ನು ಮನುಷ್ಯ ಮೊದಲನೇದಾಗಿ ಪಡೆದುಕೊಳ್ಬೇಕು ಎನ್ನುವಂಥದ್ದನ್ನು ಭಗವತ್ ಶ್ರೀಕೃಷ್ಣ ಹೇಳ್ತಾನೆ, ಸುಂದರವಾಗಿ ವಿವರಿಸ್ತಾನೆ. ಹೇಗೆ ಇರ್ತದೆ ಅಂದ್ರೆ, ಇನ್ನೂ ನಾನು ಭೋಗವನ್ನು ಅನುಭವಿಸ್ಬೇಕು ಅಂದ್ರೆ, ಎಷ್ಟು ಅನುಭವಿಸಿದ್ರು ಕೂಡ ಆ ಮನುಷ್ಯನಿಗೆ ಅದು ಸಾಕಾಗಿ ಇರುವಂತದ್ದಿಲ್ಲ. ಅಂದ್ರೆ 100 ಕೋಟಿ ಮಾಡಿರ್ಲಿ, 200 ಕೋಟಿ, 300 ಕೋಟಿ, ಎಷ್ಟು ಮಾಡಿದ್ರು ಕೂಡ ಹಣ ಕೆಲವರಿಗೆ ಸಾಕಾಗುವುದಿಲ್ಲ ಎಂದು ಅನ್ಕೊಳ್ತಾರೆ. ಅಂದ್ರೆ ಭೋಗದ ಜಗತ್ತಿನಲ್ಲಿ ತುಂಬಿರ್ತಾರೆ. ನಾವು ಯಾಕೆ ಬದುಕಿದ್ದೇವೆ, ಮನುಷ್ಯನಾದವನ ಸೃಷ್ಟಿ ಯಾಕೆ ಆಗಿದೆ ಎನ್ನುವಂಥದ್ದನ್ನೇ ಮರೆತು ಬಿಡ್ತಾರೆ ಕೊನೆಗೆ. ಅದಕ್ಕೆ ಆತ್ಮದ ಜ್ಞಾನವನ್ನು ಪಡೆದುಕೊಂಡಾಗ ಅವನಿಗೆ ಶಾಂತಿ ಎನ್ನುವಂಥದ್ದು ಸಿಗ್ತದೆ, ಮತ್ತು ಅವನು ಎಲ್ಲಾ ಒಂದು ಬಂಧನದಿಂದಲೂ ಕೂಡ ಮುಕ್ತನಾಗಿರ್ತಾನೆ ಅನ್ನುವಂಥದ್ದು. ಬಂಧನದಿಂದ ಹೇಗೆ ಮುಕ್ತನಾಗಿರ್ತಾನೆ ಎನ್ನುವಂಥದ್ದನ್ನು ನಾನು ಹೋಲಿಕೆ ಮಾಡಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಅಂದ್ರೆ, ಮಗುವಾಗಿರ್ಲಿ, ತಾಯಿ ಮಗುವನ್ನು ಪೋಷಿಸುವಂಥದ್ದು ತಾಯಿಯಾದವಳ ಕರ್ತವ್ಯ. ಆದ್ರೆ ಮಗುವಿಗೋಸ್ಕರ ನಾವು ಏನ್ ಮಾಡ್ತೇವೆ ಅಂದ್ರೆ, ಮಗುವನ್ನೇ ಆಸ್ತಿ ಮಾಡ್ಕೊಳ್ಳದೆ ಮಗುವಿಗೋಸ್ಕರ ಏನ್ ಮಾಡ್ತೇವೆ ಅಂದ್ರೆ, ಆಸ್ತಿ ಇನ್ನು ಆಸ್ತಿಯನ್ನಾಗಿ ಮಾಡ್ತಾ ಹೋಗ್ತೇವೆ. ಅಂದ್ರೆ ಉದಾಹರಣೆಯಾಗಿ ಕೊಡ್ತೇನೆ, ಆಸ್ತಿಯ ವಿಚಾರದಲ್ಲಿ ಅಲ್ಲ, ಇನ್ನೂ ಹೇಳ್ಬೇಕಂದ್ರೆ ಅದು ತಪ್ಪಾಗಿದ್ರು ಕೂಡ ಕೆಲವೊಮ್ಮೆ ಏನು ಮಾಡ್ತೇವೆ ಅಂದ್ರೆ, ಬಂಧನದಿಂದ ನಮ್ಗೆ ಆ ಒಂದು ತಪ್ಪು ಒಂದು ಹೇಳದಂತಹ ಸ್ಥಿತಿಯಲ್ಲೂ ಕೂಡ ತುಂಬಾ ಜನರು ಇರ್ತಾರೆ. ಯಾರಾದ್ರೂ ಬಂಧನದಲ್ಲಿದ್ರೆ, ಅಂದ್ರೆ ಒಂದು ಅಟ್ಯಾಚ್ಮೆಂಟ್ ಎನ್ನುವಂಥದ್ದು ಇರ್ತದಲ್ಲ, ಒಂದು ಅಟ್ಯಾಚ್ಮೆಂಟ್ ಅಲ್ಲಿದ್ರೆ ಆ ಒಂದು ವ್ಯಕ್ತಿ ತಪ್ಪು ಮಾಡಿದ್ರು ಕೂಡ ಅದು ನಿನ್ನದು ತಪ್ಪು ಎಂದು ಹೇಳದೆ ಎಲ್ಲಾದ್ರೂ ಅಟ್ಯಾಚ್ಮೆಂಟ್ ಮುರಿದು ಹೋಗ್ತದೆ ಎನ್ನುವಂತಹ ಭೋಗದ ಬದುಕಿನಲ್ಲಿ ನಾವು ಬದುಕ್ತಾ ಇದ್ದೇವೆ. ತುಂಬಾ ಜನ ಬದುಕ್ತಾ ಇದ್ದೇವೆ. ಆ ಒಂದು ಭೋಗದ ಬದುಕನ್ನು ಬಿಟ್ಟು ಆತ್ಮದ ಜ್ಞಾನವನ್ನು ಪಡೆದುಕೊಳ್ಳಿ ಎಂದು ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಹೇಳ್ತಾನೆ. ಮುಂದೆ ಭಗವಾನ್ ಶ್ರೀಕೃಷ್ಣ ತ್ರಿಗುಣಗಳನ್ನು ಹೇಳ್ತಾನೆ. ಯಾವುದು ಅಂದ್ರೆ,
ನಾವು ಸುಖ ಆಗ್ಲಿ ದುಃಖ ಆಗ್ಲಿ ಸಮಚಿತ್ತವಾದ ಮನಸ್ಸಿನಲ್ಲಿ ನಾವು ಇರಬೇಕು ಅಂತ. ಲಾಭ ಆಗ್ಲಿ ನಷ್ಟ ಆಗ್ಲಿ ಏನೇ ಆಗ್ಲಿ ಆವಾಗ್ಲೂ ಕೂಡ ನಾವು ಸಮಚಿತ್ತವಾದ ಮನಸ್ಸನ್ನು ಕಾಪಾಡಿಕೊಂಡು ಹೋಗ್ಬೇಕು. ಹಾಗೆ ಮಾನ ಅಪಮಾನಗಳಲ್ಲೂ ಕೂಡ ಸಮಚಿತ್ತವಾದ ಮನಸ್ಸು ಮುಖ್ಯ ಎನ್ನುವಂಥದ್ದು. ಸುಖ ದುಃಖಗಳಲ್ಲಿ ಯಾಕೆ ಸಮಚಿತ್ತವಾದ ಮನಸ್ಸು ಎನ್ನುವಂಥದ್ದನ್ನು ಹೇಳಿದೆ. ಇನ್ನು ಲಾಭ ನಷ್ಟ ಅಂದ್ರೆ ಸಮಚಿತ್ತವಾದ ಮನಸ್ಸಿನಲ್ಲಿ ಇಲ್ಲದೇ ಇದ್ರೆ ಇದು ನಮ್ಗೆ ಅಟ್ಯಾಚ್ಮೆಂಟ್ ಆಗಿ ಬಿಡ್ತದೆ ಎನ್ನುವಂಥದ್ದನ್ನು ಭಗವಾನ್ ಶ್ರೀಕೃಷ್ಣ ವಿವರಿಸ್ತಾನೆ. ನಾವು ಹೇಗೆ ಒಂದು ಲಾಭದ ವಿಷಯ ಬಂದ್ರೆ ನಾವು ಹೇಗೆ ಒಂದು ಲಾಭವನ್ನು ಪಡೆದಾಗ ತುಂಬಾ ಖುಷಿ ಆಗ್ತದೆಯೋ ಆಗ ಅಟ್ಯಾಚ್ಮೆಂಟ್ ಆಗ್ತದೆ, ಆಗ ಒಂದು ಅದು ಖುಷಿ ಆಗ್ತದೆ. ಅಂದ್ರೆ ನಮ್ಮ ಮೈಂಡ್ಗೆ ಅದು ಪ್ಲೆಷರ್ ಅನ್ನು ಕೊಡ್ತದೆ. ನೀನು ಲಾಭ ಮಾಡಿದ್ರೆ ನೀನ್ ತುಂಬಾ ಖುಷಿಯಾಗಿರ್ತೀಯ, ಲಾಭ ಮಾಡಿದ್ರೆ ನೀನ್ ತುಂಬಾ ಇರ್ತೀಯ ಅಂತ. ಆಗ ನಷ್ಟ ಬಂದಾಗ ಯಾವುದೇ ಸಮಯ ಕುಸಿದು ಬೀಳ್ತೇವೆ ಅಂದ್ರೆ ನಮ್ಮ ಮನಸ್ಸಿಗೆ ಏನನ್ನು ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಆ ನಷ್ಟವನ್ನು ನಮಗೆ ಒಂದು ಊಹಿಸ್ಲಿಕ್ಕೂ ಆಗಲ್ಲ ಆ ರೀತಿ. ಅಂದ್ರೆ ಕೆಲವರ ಬದುಕು ಹೇಗಾಗಿರ್ತದೆ ಅಂದ್ರೆ ನಷ್ಟದ ವಿಷಯದಲ್ಲಿ ನಷ್ಟ, ನಾನೇನ್ ಮಾಡಿದ್ರು ನಷ್ಟನೇ ಅಂತ. ಅಂದ್ರೆ ಅದೇ ನಮಗೆ ಅಟ್ಯಾಚ್ಮೆಂಟ್, ಅಂದ್ರೆ ಅದೇ ನಮ್ಮನ್ನು ಕುಗ್ಗಿಸ್ತದೆ ಎನ್ನುವಂಥದ್ದು, ಸಮಚಿತ್ತವಾದ ಮನಸ್ಸಿನಲ್ಲಿ ಇರದಂತೆ ಮಾಡ್ತದೆ ಎನ್ನುವಂಥದ್ದನ್ನು ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ನಾನು ಭಗವದ್ಗೀತೆ ಅಧ್ಯಾಯ 2 ಪಾರ್ಟ್ 2ರಲ್ಲಿ ಇಷ್ಟು ವಿಚಾರವನ್ನು ನಾನು ವಿವರಿಸ್ತಾ ಬಂದೆ. ಇನ್ನೂ ಕೂಡ ಭಗವದ್ಗೀತೆ ಅಧ್ಯಾಯ 2 ಪಾರ್ಟ್ 3ಯಲ್ಲಿ ಹಲವಾರು ವಿಚಾರವನ್ನು ಹೇಳಿ ಭಗವದ್ಗೀತೆ ಅಧ್ಯಾಯ 2 ಪಾರ್ಟ್ 3ಯಲ್ಲಿ ಮುಗಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಏನಾದ್ರೂ ನನ್ನ ವಿಡಿಯೋದಲ್ಲಿ ತಪ್ಪುಗಳಿದ್ರೆ ಕೂಡಲೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಕೃಷ್ಣಾರ್ಪಣ ಮಸ್ತು. ಶುಭವಾಗಲಿ.